ಈ ನೀರಿನ ನೋಡಿ ಶಕ್ತಿ ಕೇಂದ್ರ ವಿಧಾನಸೌಧ ಇಲ್ಲಿ ಅನೇಕ ಜನ ಬರ್ತಾರೆ. ಸಭಾಧ್ಯಕ್ಷ ಹೇಳಿದಂಗೆಲ್ಲ ಬರ್ತಾರೆ. ಸಭಾಪತಿ ಮತ್ತು ಸಭಾಧ್ಯಕ್ಷ ಕೆಲಸ ಬರೀ ಕೇವಲ ಹೌಸ್ ನಡೆಸೋದಲ್ಲ, ಇಡೀ ವಿಧಾನಸೌಧದ ಸುತ್ತಮುತ್ತಲೇ ಏನೇನು ನಡೀತೈತಿ, ಜನರ ಕಷ್ಟಗಳೇನು ತಿಳ್ಕೊಳ್ಳುವಂಥ ಕೆಲಸವನ್ನು ನಾವು ಮಾಡಿ ಕಾರ್ಯಕ್ರಮ ಮಾಡ್ತೀವಿ. ಕೆಲವು ಅದನ್ನು ಟೀಕೆ ಮಾಡ್ತಾರೆ, ಮಾಡಲಿ, ಬಟ್ ನಾವು ಮಾಡೋದು ಜನಪರವಾದಂಥ ಕೆಲಸಗಳನ್ನು ನಾವು ಮಾಡ್ತೀವಿ. ಈಗ ನೋಡಿ, ಈಗ ನಾವು ಗಿಡಕ್ಕೆ ಒಂದು ಇದನ್ನು ಕಟ್ಟಿ ನೀರು ಹಾಕಬೇಕು, ಕಾಳು ಹಾಕ್ಬೇಕಂತ ಮಾಡ್ತೀವಿ. ನಾವು ನಮ್ಮ ತೋಟದೆಲ್ಲ ಮಾಡೀವಿ, ಆ ಥರ ಮಾಡ್ತೀವಿ. ಆ ಥರ ನಾವು ಈ ಕೆಲಸವನ್ನು ಮಾಡೋದ್ರಲ್ಲಿ ಅನೇಕ ರೀತಿಯಿಂದ ನಾವು ಸಭಾಧ್ಯಕ್ಷರು ಕೂಡಿ ಏನು ಯೋಚನೆಯನ್ನು ಮಾಡ್ತೀವಿ, ಈ ವಿಧಾನಮಂಡಲ ಏನು ವಿಧಾನಸೌಧ ಐತಿ ಸುತ್ತಮುತ್ತಲೇ ಇರೋದೆಲ್ಲ ನಮ್ಮ ಜವಾಬ್ದಾರಿ ಇರುತ್ತೆ. ಅದನ್ನು ನಾವು ನಡೆಸೋದು ಅಷ್ಟೇ ಕೆಲಸ ಅಲ್ಲ, ಇದ್ರಕೊಂಡು ಮಾಡುವಂಥ ಕೆಲಸ ಈ ರೀತಿಯಿಂದ ಮಾಡಿವಿ. ಮುಂದೆ ಇನ್ನೂ ಹಲವಾರು ಕಾರ್ಯಕ್ರಮ ಮಾಡಬೇಕಂತ ನಾನು ಮತ್ತು ಸಭಾಧ್ಯಕ್ಷರು ಕೂಡ ನಮ್ಮಿಬ್ಬರಲ್ಲಿ ಭಾಳ ಹೊಂದಾಣಿಕೆ ಇದೆ. ನಮ್ಮಲ್ಲಿ ಯಾವುದೇ ರೀತಿ ಇಲ್ಲ. ನಾವು ಏನು ಮಾಡಬೇಕಾದ್ರೆ ಇಬ್ಬರು ಕೂಡ ಮಾತಾಡ್ತೀವಿ. ಅಕಸ್ಮಾತ್ ನಾವು ಇಬ್ಬರು ಕೂಡ ಏನಾರು ಕಮ್ಯುನಿಕೇಷನ್ ಗ್ಯಾಪ್ ಆದರೂ ಒಬ್ಬರು ಮಾಡಿದ್ರೆ ಅದನ್ನು ಇಮ್ಮಿಡಿಯೇಟ್ಲಿ ನಾವು ಇಬ್ಬರು ಕೂಡ ಮಾಡಿ ಒಪ್ಪಿಕೊಂಡು ನಾವು ಮಾಡ್ತೀವಿ. ಆ ರೀತಿಯಿಂದ ಕೆಲಸವನ್ನು ಮಾಡ್ತೀವಿ. ಮತ್ತು ವಿಧಾನಮಂಡಲದ ಇತಿಹಾಸದಲ್ಲಿ ನಮಗೇನು ಸಭಾಧ್ಯಕ್ಷರಿಗೆ ಸಭಾಪತಿಗೆ ಯಾವ ರೀತಿ ಹೊಂದಾಣಿಕೆ ಇತ್ತು, ಇದನ್ನು ಯಾವಾಗ ನೋಡಿದರೆ ಈ ರೀತಿ ಹೊಂದಾಣಿಕೆ ಇದ್ದು ನಾವು ಕೆಲಸ ಮಾಡ್ತೀವಿ. ಗಾಡಿಗಳು ಏನಾಯ್ತು ಅಂದರೆ 2 ಗಾಡಿ ಇದ್ದವು. ನಮ್ಮ ವಿಧಾನ ಪರಿಷತ್ನಲ್ಲಿ ಬ್ಯಾಟ್ರಿ ಗಾಡಿ ಇದ್ದವು. ಇದ್ದೆ ಎಲ್ಲಿಗೆ ಕನಕಪುರಕ್ಕೆ ಇದು ಯಾವುದದು ಪಿರಾಮಿಡ್ಸ್ಗೆ ಹೋಗಿದ್ದೆ. ಪಿರಾಮಿಡ್ಸ್ಗೆ ಹೋದಾಗ ಏನಾಯ್ತು ಅಂದ್ರೆ, ಪಿರಾಮಿಡ್ಸ್ಗೆ ಅಲ್ಲೇ ಕುಂಡ್ರೆಲ್ಲ ಅಡ್ಡಾಡ್ತಿದ್ರು. ಅವಾಗ ಅವ್ರು ನಾವು ನೋಡಿದ ನಂತರ ಇಲ್ಲಿ ನಮ್ಗೆ ಸರಿಯಾಗಿ ಉಪಯೋಗ ಆಗ್ತಿದ್ದಿಲ್ಲ ಅದು. ಅವ್ರು ನಾವು ಇಬ್ಬರಿಗೆ ಡೊನೇಷನ್ ಕೊಟ್ಟಿವಿ ಅಲ್ಲಿ. ಅಂದ್ರೆ ಅಲ್ಲಿ ಕುಂಟ್ರು ಭಾಳ ಹತ್ತಿ ಹೋಗಿದ್ರು. ನೋಡಿ ನಮಗೆ ಕಣ್ಣಿಗೆ ನೋಡಿ ಭಾಳ ಕೆಟ್ಟ ಅನಿಸ್ತು. ಅದಕ್ಕೆ ನಮ್ಮಲ್ಲಿ ಮತ್ತು 68,000 ರೂಪಾಯಿ ಖರ್ಚು ಮಾಡಿ ರಿಪೇರಿ ಮಾಡಿ ಅವ್ರಿಗೆ ಕೊಟ್ಟು ಭಾಳಷ್ಟು ಮಂದಿ ಇವತ್ತು ನೆನೆಸ್ತಾರೆ, ನೀವು ಕೊಟ್ಟಿರಿ ಪುಣ್ಯಕ್ಕೆ ಎಲ್ಲರೂ ಕುಂಟ್ರು ಹೋಗ್ತಾರೆ ಅಂತ ಮಾಡಿವಿ. ಅದನ್ನು ಇಲ್ಲಿ ಉಪಯೋಗ ಹಾಕಿದ್ರೆ ಅಲ್ಲಿ ಕೊಟ್ಟು ಇಷ್ಟು ಕೊಟ್ಟು ನಾನೇ ಕೊಟ್ಟಿನಿ ಅದು. ರೈಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.